ನಮಸ್ಕಾರ, ಆದಾಬ್, ಜೈ ಭೀಮ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಕರ್ನಾಟಕದಲ್ಲಿ ಈಗ ರಾಜಕೀಯ ಸ್ಥಿತ್ಯಂತರ ಅಥವಾ ಬದಲಾವಣೆ, ಅತಿ ದೊಡ್ಡ ಬದಲಾವಣೆ, ಮುಖ್ಯಮಂತ್ರಿಗಳ ಬದಲಾವಣೆ. ಸಿದ್ದರಾಮಯ್ಯನವರು ಆಲ್ರೆಡಿ ರಾಜೀನಾಮೆ ಕೊಟ್ಟಿದ್ದಾರೆ. ಡಿ.ಕೆ. ಶಿವಕುಮಾರ್ ತಮ್ಮ ಜ್ಯೋತಿಷ್ಯ, ಸಂಖ್ಯಾಶಾಸ್ತ್ರ, ಆ ನಂಬಿಕೆ ಈ ನಂಬಿಕೆ ಅದರ ಹಿಂದೆ ಬಿದ್ದು, ಅದರಲ್ಲೂ ರಾಜ್ಯಪಾಲರು ಒಂದಿನ ಇಲ್ಲಿದ್ರೆ ಒಂದಿನ ಬೇರೆ ಕಡೆ ಇರ್ತಿದ್ದಾರೆ, ರಾಜ್ಯಪಾಲರು ಸರಿಯಾಗಿ ಸಿಗ್ತಾ ಇಲ್ಲ ಅನ್ನೋ ಕಾರಣಗಳಿಗಾಗಿ ಈಗ ಯಾವತ್ತೂ ಇದು ಪ್ರಮಾಣ ವಚನ ಅನ್ನೋದ್ರ ಬಗ್ಗೆ ಸಾಕಷ್ಟು ವಿಳಂಬ ಆಗ್ತಾನೆ ಹೋಗ್ತಾ ಇದೆ. ಈಗ ಬಂದಿರೋ ಮಾಹಿತಿಯ ಪ್ರಕಾರ ಜೂನ್ 3 ತಪ್ಪಿದರೆ 5 ರಾಜ್ಯಪಾಲರ ಅವೈಲಬಿಲಿಟಿ ಮೇಲೆ ಡಿಪೆಂಡ್ ಮಾಡಿ ಆ ಎರಡೂ ದಿನಾಂಕಗಳಲ್ಲಿ ಒಂದು ದಿನಾಂಕ ನಿಗದಿತ ಸಮಯಕ್ಕೆ, ಜ್ಯೋತಿಷಿಗಳು ನಿಗದಿ ಮಾಡಿದ ಸಮಯಕ್ಕೆ ಅವರು ಪ್ರಮಾಣ ವಚನವನ್ನು ಸ್ವೀಕರಿಸ್ತಾರೆ. ಇಷ್ಟಂತೂ ಈಗ ಬಂದಿರುವಂತಹ ಮಾಹಿತಿ, ಜೂನ್ 3 ಅಥವಾ 5. ಸೊ ಇದರ ನಡುವೆ ಈಗ ನಡೀತಾ ಇರುವಂತಹ ಚರ್ಚೆಗಳೇನು ಅಂದ್ರೆ, ಸಂಪುಟಕ್ಕೆ ಯಾರೆಲ್ಲ ಬರ್ತಾರೆ, ಈಗ ಸಚಿವರಾಗಿದ್ದಂಥವ್ರು ಎಷ್ಟು ಜನಕ್ಕೆ ಕೋಕ್ ಕೊಡ್ಲಾಗುವುದು, ಕಿಕ್ಔಟ್ ಮಾಡ್ಲಾಗುವುದು, ಏನೇನಾಗತ್ತೆ ಅಂತ ನಿನ್ನೆ ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೆ. ಏನಾಗಬಹುದು, ಯಾರಿಗೆಲ್ಲ ಕೋಕ್ ಕೊಡ್ತಾರೆ, ಏನು ಕಂಡೀಷನ್ಸ್ ಇಟ್ಕೊಂಡಿದ್ದಾರೆ ಅಂತ ಆ ವಿಡಿಯೋ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಬಟ್ ಈಗ ನಾವು ಚರ್ಚೆ ಮಾಡೋಣ ಅಂದರೆ ಯಾವ ವಿಚಾರ ಅಂದ್ರೆ, DCMಗಳು ಎಷ್ಟು ಜನ ಮತ್ತು ಯಾರೆಲ್ಲ DCM ಆಗುವ ಸಾಧ್ಯತೆ ಇದೆ ಅನ್ನೋದ್ರ ಬಗ್ಗೆ. ಸೊ DCMಗಳ ಬಗ್ಗೆ ಎರಡು ಮೂಲಗಳಿಂದ ಎರಡು ರೀತಿಯಾದಂತಹ ಮಾತುಗಳು ಬರ್ತಾ ಇದೆ. ಒಂದು ದೆಹಲಿ ಮೂಲ, ಇನ್ನೊಂದು ಕರ್ನಾಟಕದ ಮೂಲ. ಸೊ ಮೊದಲಿಗೆ ದೆಹಲಿಯ ಮೂಲದ ಬಗ್ಗೆ ಮಾತಾಡೋದಾದ್ರೆ, ದೆಹಲಿ ಮೂಲಗಳ ಪ್ರಕಾರ 4 ಜನ DCMಗಳು, ಸೇಮ್ ಲೈಕ್ ತೆಲಂಗಾಣ ಮಾದರಿಯಲ್ಲಿ 4 ಜನ DCMಗಳು ಎಲ್ಲ ಸಮುದಾಯಗಳನ್ನು ಕವರ್ ಮಾಡ್ಕೊಂಡ್ಬಿಡಬಹುದು ಅನ್ನುವಂಥದ್ದು ಕಾಂಗ್ರೆಸ್ ಲೆಕ್ಕಾಚಾರ. ಯಾವ್ಯಾವುದದು ಅಂದ್ರೆ, ಒಂದು ಮುಸ್ಲಿಂ DCM, ದಲಿತ DCM, ಲಿಂಗಾಯತ DCM ಮತ್ತು ಹಿಂದುಳಿದ ವರ್ಗದಿಂದ ಯಾರಾದರೂ ಒಬ್ಬರನ್ನ DCM ಮಾಡೋದು. ಈ 4 ರೀತಿಯಾದಂತಹ DCMಗಳನ್ನ ಮಾಡಬೇಕು ಅಂತ. ಸೊ ಆ ಲೆಕ್ಕದಲ್ಲಿ ನೋಡಿದಾಗ ಜಮೀರ್ ಅಹಮದ್ ಖಾನ್ ಫ್ರಂಟ್ ರನ್ನರ್ ಆಗಿರ್ತಾರೆ ಯಾವುದರಲ್ಲಿ, ಮುಸ್ಲಿಂ ಕೋಟಾದಲ್ಲಿ. ದಲಿತ CMಗೆ ಬಂದಾಗ ಅಲ್ಲಿ ಕ್ಲಾಶಸ್ ಇದ್ದೇ ಇರುತ್ತೆ. ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಸಮಸ್ಯೆ ಬರುವಂತಹ ಎಲ್ಲ ಸಾಧ್ಯತೆಗಳು ಇದೆ. ಯಾಕೆಂದ್ರೆ ಪರಮೇಶ್ವರ್ ಸಾಹೇಬರನ್ನ DCM ಸ್ಥಾನದಿಂದ ತೆಗಿತೀರಾ, ಅವರಿಗೆ DCM ಸ್ಥಾನ ಕೊಡೋದಾದ್ರೆ ಈಗ ದೊಡ್ಡದಾಗಿ ಕೇಳಿ ಬರ್ತಿರುವಂತಹ ಇನ್ನೊಂದು ದಲಿತ ಫೇಸ್ ಪ್ರಿಯಾಂಕ್ ಖರ್ಗೆ ಅವರಿಗೆ DCM ಸ್ಥಾನವನ್ನ ತಪ್ಪಿಸಬೇಕಾಗತ್ತೆ. ಪ್ರಿಯಾಂಕ್ ಖರ್ಗೆ AICC ಪ್ರೆಸಿಡೆಂಟ್ ಮಲ್ಲಿಕಾರ್ಜುನ ಖರ್ಗೆ ಅವರ ಮಗ. ಮಲ್ಲಿಕಾರ್ಜುನ ಖರ್ಗೆ ಅವರ ವಾದ ಏನು ಅಂದ್ರೆ, ನನ್ನನ್ನಂತೂ ಮುಖ್ಯಮಂತ್ರಿ ಮಾಡಲಿಲ್ಲ, ನನ್ನ ಮಗನಿಗಾದರೂ DCM ಮಾಡಿ. ಈ ಲೆಕ್ಕಾಚಾರದಲ್ಲಿ ಅವರ ಟೋನ್ ಇದೆ ಅಂತ ಗೊತ್ತಾಗ್ತಾ ಇದೆ. ಸೊ ಪರಮೇಶ್ವರ, ಈ ಪ್ರಿಯಾಂಕ್ ಖರ್ಗೆನ, ಇನ್ನು ಹಿಂದುಳಿದ ವರ್ಗಗಳಿಂದ ಯಾರಾಗಬಹುದು ಅನ್ನೋದ್ರ ಬಗ್ಗೆ ಸಾಕಷ್ಟು ಚರ್ಚೆಗಳಿದಾವೆ. MB ಪಾಟೀಲ್ ಲಿಂಗಾಯತ ಕೋಟದಲ್ಲಿ ಆಗೋ ಸಾಧ್ಯತೆಗಳಿದೆ. ಸೊ ಈ ರೀತಿಯಾಗಿ ಸಾಕಷ್ಟು ಲೆಕ್ಕಾಚಾರಗಳನ್ನ ಹೈಕಮಾಂಡ್ ಹಾಕ್ತಿದೆ. ಹೈಕಮಾಂಡ್ ಲೆಕ್ಕಾಚಾರಗಳೆಲ್ಲ ಏನು ಅಂತಂದ್ರೆ, 2028ರ ಚುನಾವಣೆ ಹೊತ್ತಿಗೆ ಎಲ್ಲ ಸಮುದಾಯಗಳನ್ನು ಸಹ ಖುಷಿಪಡಿಸ್ಕೊಳ್ಬೇಕು, ಎಲ್ಲ ಸಮುದಾಯಗಳನ್ನು ಖುಷಿಪಡಿಸ್ಬೇಕು ಅಂತ. ಸಾಧ್ಯ ಆದರೆ ಡಾಕ್ಟರ್ ಯತೀಂದ್ರಗೂ ಮಂತ್ರಿ ಪದವಿ ಎಲ್ಲವನ್ನು ಕೊಟ್ಟು ಯಾವುದೇ ಸಮುದಾಯ ಮುನಿಸ್ಕೊಳ್ಬಾರ್ದು. ಅಹಿಂದ ಸಮುದಾಯ ಆಗಿರ್ಬೋದು, ಅಲ್ಪಸಂಖ್ಯಾತರಾಗಿರ್ಬೋದು, ಅವು ಎಲ್ಲವನ್ನು ಖುಷಿ ಪಡಿಸ್ಬೇಕು ಅಂತ. ಇನ್ನು ಕರ್ನಾಟಕದಿಂದ ಬರ್ತಿರುವಂತಹ ಸುದ್ದಿ, ಕರ್ನಾಟಕದ ಮೂಲಗಳು ಹೇಳ್ತಿರುವ ಪ್ರಕಾರ 2 DCM, ಒಂದು ಅಲ್ಪಸಂಖ್ಯಾತರು, ಇನ್ನೊಂದು ದಲಿತರು. 2 DCM. ಅಲ್ಲಿಯೂ ಸಹ ಮತ್ತೆ ಪರಮೇಶ್ವರ್ ಮತ್ತೆ ಪ್ರಿಯಾಂಕ್ ಖರ್ಗೆ ನಡುವೆ ಪೈಪೋಟಿ ಇರುತ್ತೆ. ಅಲ್ಪಸಂಖ್ಯಾತರು ಫ್ರಂಟ್ ರನ್ನರ್ ಆಗಿ ಜಮೀರ್ ಅಹಮದ್ ಖಾನ್ ಇರ್ತಾರೆ. ಬೇರೆಯವ್ರದ್ದು ಸಹ ಒಂದಷ್ಟು ಗೇಮ್ ಇರುತ್ತೆ ಅಥವಾ ಆಕಾಂಕ್ಷೆ ಇರುತ್ತೆ. ಅದು UT ಖಾದರ್ ಆಗಿರಬಹುದು ಅಥವಾ ಮೈಸೂರಿನಲ್ಲಿ ತನ್ವೀರ್ ಸೇಠ್ ಆಗಿರಬಹುದು. ಕೊಟ್ರೆ ಶಿವಾಜಿನಗರದ MLA ರಿಜ್ವಾನ್ ಅರ್ಷದ್ ಸಹ ಸಿದ್ಧವಾಗೇ ಇದ್ದಾರೆ. ಬಟ್ ಅಲ್ಲಿವರೆಗೂ ಹೋಗಲ್ಲ, ಅವ್ರಿಗಿನ್ನೂ ಸೀನಿಯಾರಿಟಿ ಬರಬೇಕು. ಬಟ್ ಕರ್ನಾಟಕದ ಮೂಲಗಳ ಪ್ರಕಾರ 2 DCM, ಒಂದು ದಲಿತ, ಒಂದು ಅಲ್ಪಸಂಖ್ಯಾತ. ಸೊ ಇಷ್ಟೆಲ್ಲ ಗೊಂದಲಗಳ ನಡುವೆ ಇವಾಗ ಯಾವಾಗ ಮುಖ್ಯಮಂತ್ರಿ ಪ್ರಮಾಣ ವಚನ ಮತ್ತು ಮುಖ್ಯಮಂತ್ರಿಯ ಜೊತೆ ಎಷ್ಟು ಜನ ಪ್ರಮಾಣ ವಚನ ಸ್ವೀಕರಿಸಬೇಕು ಅನ್ನೋದ್ರ ಬಗ್ಗೆಯೂ ಸಹ ಸಾಕಷ್ಟು ಗೊಂದಲಗಳು ಅಥವಾ ಭಿನ್ನಾಭಿಪ್ರಾಯ ಸಣ್ಣ ಮಟ್ಟದಲ್ಲಿದೆ ಅಂತ ಗೊತ್ತಾಗ್ತಿದೆ. DK ಶಿವಕುಮಾರ್ ಪ್ರಕಾರ ಈಗ ಸದ್ಯಕ್ಕೆ ಅವರೊಬ್ಬರೇ ಪ್ರಮಾಣ ವಚನ ಸ್ವೀಕರಿಸಿ ಮುಂದಕ್ಕೆ ಸಂಪುಟ ವಿಸ್ತರಣೆ ಮಾಡ್ಕೊಳ್ಳೋಣ ಅಂತ. ಯಾವಾಗ? ಜೂನ್ 18ರ ನಂತರ. ಜೂನ್ 18 ಯಾಕೆ ಅಂದ್ರೆ ರಾಜ್ಯಸಭಾ ಚುನಾವಣೆಗಳಿದೆ.
ಆ ಸಂದರ್ಭದಲ್ಲಿ ಈಗ ಯಾರನ್ನೋ ಮಂತ್ರಿ ಮಾಡಿ, ಯಾರನ್ನೋ ಉಪಮುಖ್ಯಮಂತ್ರಿ ಮಾಡಿ, ಯಾವುದೋ ಒಂದು ಸಮುದಾಯ ಒಬ್ಬರು ನಾಯಕರು ಮುನಿಸ್ಕೊಂಡ್ರೆ, ಸಮುದಾಯಗಳು ಮುನಿಸ್ಕೊಂಡ್ರೆ ಆ ನಾಯಕರ ಮೇಲೆ ಒತ್ತಡ ಬೀಳುತ್ತೆ. ಯಾಕಂದ್ರೆ ರಾಜ್ಯಸಭೆಗೆ ಜನ ಏನು ವೋಟ್ ಹಾಕೋದಿಲ್ಲ, ಹಾಕೋದು MLAಗಳು MP ಗಳು. ಬಟ್ ಆ ಸಮುದಾಯ ಅವ್ರ ಮೇಲೆ ಒತ್ತಡ ಹಾಕಿ ಅಲ್ಲೇನಾದ್ರೂ ಕ್ರಾಸ್ ವೋಟಿಂಗ್ ಆಗ್ಬಿಟ್ರೆ ಕಾಂಗ್ರೆಸ್ಗೆ ಬರಬೇಕಾದಂತಹ ಸೀಟುಗಳು ಬರದೆ ಹೋದರೆ ಸಮಸ್ಯೆ ಆಗತ್ತೆ. ಹಾಗಾಗಿ ಆ ಅಸಮಾಧಾನಕ್ಕೆ ಜಾಗ ಕೊಡೋದು ಬೇಡ. ಜೂನ್ 18ರ ನಂತರ ಸಂಪುಟ ವಿಸ್ತರಣೆ ಮಾಡ್ಕೊಂಡ್ರೆ ಆಯ್ತು ಅನ್ನೋದು DK ಶಿವಕುಮಾರ್ ಅವ್ರ ಲೆಕ್ಕಾಚಾರ. ಹೈಕಮಾಂಡ್ಗೂ ಅದೇ ಲೆಕ್ಕಾಚಾರ ಇದೆ. ಆ ಲೆಕ್ಕಾಚಾರದ ಮೇಲೇನೆ ಸಿದ್ದರಾಮಯ್ಯನವ್ರಿಗೆ ಇಷ್ಟು ಬೇಗ ರಾಜೀನಾಮೆ ಬೇಡ ಅಂತಲೇ ಹೇಳ್ಕೊಂಡು ಹೋಗಿದ್ದವರು. ಮೊದಲು ನೀವು ರಾಜ್ಯಸಭೆಗೆ ಹೋಗಿ ಅಲ್ಲಿ ಪ್ರಮಾಣ ವಚನ ಸ್ವೀಕರಿಸಿದ ನಂತರ ನಿತೀಶ್ ಕುಮಾರ್ ರೀತಿಯಲ್ಲಿ ಅಲ್ಲಿ ಪ್ರಮಾಣ ವಚನ ಸ್ವೀಕರಿಸಿ ಬಂದು ಇಲ್ಲಿ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡಿ ಅಂತ ಹೈಕಮಾಂಡ್ ಹೇಳಿದ್ದು. ಬಟ್ ಸಿದ್ದರಾಮಯ್ಯನವರು ಇಲ್ಲ ಬಿಡಬೇಕು ಅಂತ ಅಂದ ಮೇಲೆ ಇಮಿಡಿಯೇಟ್ ಆಗಿ ಬಿಡ್ತಾ ಇದ್ದೀನಿ, ನಂದು ಬೇರೆ ಏನು ಷರತ್ತಿಲ್ಲ ಅನ್ನುವ ರೀತಿಯಲ್ಲಿ ಸಿದ್ದರಾಮಯ್ಯನವರು ಒಂದಷ್ಟು ಘನತೆಯನ್ನು ತೋರಿಸಿದ್ದಾರೆ. ಅದನ್ನಂತೂ ನಾವು ಕೊಂಡಾಡಬೇಕು. ಎಸ್, ವೆರಿ ಗುಡ್ ಎಕ್ಸಾಂಪಲ್ ಸೆಟ್ ಮಾಡಿದ್ದಾರೆ. ಬಟ್ ರಾಜ್ಯಸಭೆಗೆ ನಾನು ಬರೋದಿಲ್ಲ, ಹಾಗಾಗಿ ರಾಜ್ಯಸಭೆಯ ಬಗ್ಗೆ ನಾನು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ, ನಾನು ಈಗಲೇ ರಾಜೀನಾಮೆ ಕೊಡ್ತೀನಿ, DK ಶಿವಕುಮಾರ್ ಟೇಕ್ ಓವರ್ ಮಾಡಲಿ, ತೊಂದರೆ ಇಲ್ಲ, ನನಗೆ ನಾನು ಕೋಪರೇಟ್ ಮಾಡ್ತೀನಿ, ಸಪೋರ್ಟ್ ಮಾಡ್ತೀನಿ ಅಂತ ಸಿದ್ದರಾಮಯ್ಯನವರು ಹೇಳಿದ ಕಾರಣಕ್ಕಾಗಿ ಅಷ್ಟು ಬೇಗ ಆಗಿರೋದು. ಇಲ್ಲದೆ ಹೋದರೆ ಜೂನ್ 18ರ ನಂತರನೇ ಸಿದ್ದರಾಮಯ್ಯನವರ ರಾಜೀನಾಮೆ ಆಗಬೇಕಾಗಿತ್ತು. ಕಾಂಗ್ರೆಸ್ ಲೆಕ್ಕಾಚಾರ ಅದೇ ಇದ್ದಿತ್ತು. ಬಟ್ ಇವಾಗ ಹಂಗಲ್ಲ. ಸೊ ಈಗ ಹೈಕಮಾಂಡ್ಗೂ ಒಂದು ರೀತಿ ಮನಸ್ಸಿದೆ, ಜೂನ್ 18ರ ನಂತರನೇ ಸಂಪುಟ ವಿಸ್ತರಣೆ ಮಾಡೋಣ ಅಂತ. DK ಶಿವಕುಮಾರ್ ಅವರು ಮಾನಸಿಕವಾಗಿ ಅದೇ ರೀತಿ ಇದ್ದಾರೆ. ಬಟ್ ಹೈಕಮಾಂಡ್ಗೆ ಇನ್ನೊಂದು ಭಯನೂ ಇದೆ. ಈಗಲೇ ಮಾಡಿಬಿಟ್ರೆ ಒಳ್ಳೆಯದು, ಈ ಬಿಸಿಯಲ್ಲೇ ಮಾಡಿಬಿಟ್ರೆ ಮತ್ತೆ ಬಂಡಾಯ, ಮತ್ತೆ ಒಂದಷ್ಟು ಅಸಮಾಧಾನಗಳು, ಮತ್ತೆ ಅದನ್ನೆಲ್ಲ ಹ್ಯಾಂಡಲ್ ಮಾಡೋ ಬದಲು ಈ ಬಿಸಿಯಲ್ಲೇ ಒಟ್ಟಿಗೆ ಮುಗಿಸ್ಬಿಟ್ರೆ, ಸಚಿವ ಸಂಪುಟ ಎಲ್ಲ ಮಾಡಿ ಕ್ಲಿಯರ್ ಮಾಡಿಬಿಟ್ರೆ ಒಳ್ಳೆಯದು ಅಂತ. ಇಲ್ಲ, ಅಟ್ಲೀಸ್ಟ್ ಒಂದು 10 ಜನ ಆದರೂ ಮಂತ್ರಿಗಳನ್ನ DK ಶಿವಕುಮಾರ್ ಅವ್ರ ಜೊತೆ ಪ್ರಮಾಣ ವಚನ ಕೊಡಿಸಿದ್ರೆ DK ಶಿವಕುಮಾರ್ ಅವ್ರಿಗೂ ಒಂದು ರೀತಿ ಮೂಗುದಾರ ಇದ್ದಂಗಿರುತ್ತೆ, ಪ್ಲಸ್ ನಮಗೂ ಸಹ ಒಂದಷ್ಟು ಸ್ಪೇಸ್ ಇರುತ್ತೆ. ಆ ನಂತರ ಜೂನ್ 18ರ ನಂತರ ಉಳಿದ ಸಚಿವ ಸ್ಥಾನಗಳಿಗೆ ನಾವು ಆಯ್ಕೆಗಳನ್ನು ಮಾಡಿಕೊಳ್ಳಬಹುದು ಅಂತ ಈ ರೀತಿಯಾಗಿ ಸಚಿವರ ಆಯ್ಕೆ ವಿಚಾರ ಮತ್ತು ಯಾವಾಗ ಪ್ರಮಾಣ ವಚನ ಅನ್ನೋದ್ರ ಬಗ್ಗೆ ಸಹ ಹೈಕಮಾಂಡ್ ಅಲ್ಲಿ ಗೊಂದಲ ಇದೆ. ಸೊ ಎವ್ರಿಥಿಂಗ್ ಆಕ್ಚುಲಿ ರಾಜೀನಾಮೆ ಕೊಟ್ಟರು ಮುಗೀತು, DK ಶಿವಕುಮಾರ್ ಪ್ರಮಾಣ ಅನ್ನುವಂತಹ ರೀತಿ 3 ಸ್ಟೆಪ್ ಇತ್ತು. ಈಗ ಆ ಸ್ಟೆಪ್ಪುಗಳು ಜಾಸ್ತಿ ಆಗ್ತಾ ಹೋಗ್ತಿದ್ದಾವೆ ಬಿಕಾಸ್ ಆಫ್ ಈ ಕಾರಣಗಳಿಗಾಗಿ. ಸಚಿವರ ಪ್ರಮಾಣ ವಚನ ಯಾವತ್ತಿಟ್ಕೋಬೇಕು, ಮುಖ್ಯಮಂತ್ರಿಗಳ ಪ್ರಮಾಣ ವಚನ ಯಾವತ್ತಿಟ್ಕೋಬೇಕು ಅನ್ನೋದ್ರ ಬಗ್ಗೆನೆ ಒಂದು ದಿನ ಆ ಕಡೆ ಈ ಕಡೆ ಆ ಕಡೆ ಹೋಗ್ತಿರೋದು. ಈ ಸಚಿವರುಗಳ ಆಯ್ಕೆ ಮತ್ತು ಅದರ ಬಗ್ಗೆ ಇರುವಂತಹದ್ದು, ರಾಜ್ಯಸಭಾ ಚುನಾವಣೆ ಮಧ್ಯದಲ್ಲಿ ಬರ್ತಿರುವಂತಹದ್ದು, ಎಲ್ಲದರ ನಡುವೆ ಈಗ ನಾನು ಮಾತಾಡ್ತಿರುವ ಈ ಹೊತ್ತಿನಲ್ಲಿ ಶಾಸಕಾಂಗ ಸದಸ್ಯರ ಸಭೆ ನಡೀತಾ ಇದೆ. ಅಲ್ಲಿ DK ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿಯಾಗಿ ಆಯ್ಕೆ ಮಾಡಲಾಗುವುದು. ಅದು ಫಿಕ್ಸ್. ಅನುಮೋದನೆ ಸಿದ್ದರಾಮಯ್ಯನವರೇ ಮಾಡ್ತಾರೆ, ಅದು ಸಹ ಫಿಕ್ಸ್ ಆಗಿದೆ. ಅದಾದ ನಂತರ ರಾಜ್ಯಪಾಲರು ಬೇರೆ ಸಂಜೆ ಮೇಲೆ ಸಿಗಲ್ಲ ಅಂತ ಹೇಳಿದ್ದಾರೆ. ಹಾಗಾಗಿ ಮಧ್ಯಾಹ್ನನೇ ಹೋಗಿ ಭೇಟಿ ಮಾಡ್ಕೊಂಡು ಬಂದಿದ್ದಾರೆ DK ಶಿವಕುಮಾರ್. ಇನ್ನು ನಾಳೆ ಸಂಜೆ ಅಂತೆ ರಾಜ್ಯಪಾಲರು ಸಿಗೋದು. ಆಗ ಹೋಗಿ ಸರ್ಕಾರ ಮಂಡನೆಗೆ ಬೇಕಾದಂತಹ ಸಂಖ್ಯಾಬಲವನ್ನ ವಿತ್ ಸಿಗ್ನೇಚರ್ಸ್ ರಾಜ್ಯಪಾಲರಿಗೆ ಕೊಡ್ತಾರೆ. ಆ ನಂತರ ಜೂನ್ 3 ಅಥವಾ 5ನೇ ತಾರೀಕು ಪ್ರಮಾಣ ವಚನ ಇರುವ ಎಲ್ಲ ಸಾಧ್ಯತೆಗಳು ಇದೆ. ಅದು ರಾಜ್ಯಪಾಲರ ಅವೈಲಬಿಲಿಟಿಯನ್ನು ನೋಡಿಕೊಂಡು ಅಷ್ಟೇ. ಇದಿಷ್ಟು ಕರ್ನಾಟಕ ರಾಜಕೀಯದಲ್ಲಿ ಈಗ ನಡೀತಿರುವಂತಹ ಬೆಳವಣಿಗೆಗಳು. ಸಚಿವರು ಯಾವಾಗ, ಏನು, ಯಾರು, ಮತ್ತು ಅದಕ್ಕಿಂತ ಮುಖ್ಯವಾಗಿ ಎಷ್ಟು ಜನ DCMಗಳು, ಆ DCMಗಳು ಯಾರ್ಯಾರು ಆಗಿರಬಹುದು ಅನ್ನೋದ್ರ ಬಗ್ಗೆ ಈಗ ಬಂದಿರೋ ಮಾಹಿತಿ. ಸೊ ಇಂತಹದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪು.